ಜೈ ಹಿಂದ್. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಇಂಡಿಯನ್ ಏರ್ ಫೋರ್ಸ್ ಒಳಗಡೆ GK ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ. ಎಸ್, ಇಲ್ಲಿ ನೋಡ್ರಿ. ಫಸ್ಟ್ ಕ್ವಶನ್, ವೇರ್ ಅಂತಂದ್ ಹೇಳಿ, ಎಲ್ಲಿ ಅಂತಂದ್ ಹೇಳ್ತೀವಿ. ಮಹಾತ್ಮ ಬುದ್ಧ ಅಟೇನ ಎನ್ಲೈಟ್ಮೆಂಟ್ ಅಂತಂದ್ ಹೇಳಿ. ಎನ್ಲೈಟ್ಮೆಂಟ್ ಅಂತಂದ್ ಹೇಳಿದ್ರೆ ಏನು? ಜ್ಞಾನೋದಯ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಮಹಾತ್ಮ ಬುದ್ಧನಿಗೆ ಜ್ಞಾನೋದಯ ಎಲ್ಲಿ ಆಯ್ತು ಅಂತಂದ್ ಹೇಳಿ. ಎಲ್ಲಿ ಆಯ್ತು ಅಂತಂದ್ರೆ ಬೋಧ ಗಯಾದೊಳಗಡೆ. ಎಲ್ಲಾಗತ್ತ? ಬೋಧ ಗಯಾದೊಳಗಡೆ ಆಗತ್ತ. ಅದಾದ ನಂತರ ಅಶ್ವತ್ಥ ವೃಕ್ಷ ಅಂತಂತ ಹೇಳ್ತೀವಿ. ಅರಳಿ ಮರ ಅಥವಾ ಅಶ್ವತ್ಥ ವೃಕ್ಷ ಅಂತಂದ ಹೇಳ್ತೀವಿ. ಅದು ಎಲ್ಲಿ ಬರುತ್ತಂದ್ರ ಯಾವ ನದಿಯ ಕೆಳಗಡೆ ಅಂತ ಕೇಳ್ತಾರ? ನಿರಂಜನ ಅಂತಂದೇಳಿ. ನಿರಂಜನ ಅಂತಂದ ಹೇಳಿ ಒಂದು ನದಿ ಬರುತ್ತ. ಅದ್ರ ಕೆಳಗಡೆ ಏನಂದ್ರೆ ಇವ್ರಿಗೆ ಗೌತಮ ಬುದ್ಧರಿಗೆ ಬಿಹಾರದ ಬೋಧಗಯ ಒಳಗಡೆ ಅವ್ರಿಗೆ ಜ್ಞಾನೋದಯ ಆಗತ್ತ. ಅದಾದ ನಂತರ ಸಾರಾನಾಥ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ಸಾರಾನಾಥ ಅಂತಂದ್ ಹೇಳಿದ್ರೆ ಬುದ್ಧರು ತಮ್ಮ ಪ್ರಥಮ ಬೋಧನೆಯನ್ನ ನೀಡಿದ ಸ್ಥಳ. ಗೌತಮ ಬುದ್ಧರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಬೋಧನೆ ಮಾಡ್ತಾರ ತಮ್ಮ ಶಿಷ್ಯಂದ್ರಿಗೆ. ಆ ಬೋಧನೆ ಮಾಡಿದ ಸ್ಥಳವನ್ನ ನಾವು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ. ಇಂಗ್ಲಿಷ್ ನ ಬರೀತೀವಿ ನೋಡ್ರಿ. ಧರ್ಮ ಚಕ್ರ ಪ್ರವರ್ತನ ಅಂತಂದೇಳಿ. ಧರ್ಮಚಕ್ರ ಪ್ರವರ್ತನ ಅಂತಂದ್ ಹೇಳಿ ಕರಿತೀವಿ. ಎಲ್ಲಿ ನಡೀತು ಧರ್ಮಚಕ್ರ ಪ್ರವರ್ತನ ಅಂತಂದ್ ಹೇಳಿದ್ರೆ ಸಾರನಾಥ್ ಒಳಗಡೆ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಲುಂಬಿನಿ ಬರುತ್ತೆ ನೋಡ್ರಿ. ಈ ಲುಂಬಿನಿ ಏನಂತಂದ್ ಹೇಳಿದ್ರೆ ಗೌತಮ ಬುದ್ಧನ ಜನ್ಮಸ್ಥಳ ಅಂತಂದ್ ಹೇಳ್ತೀವಿ. ಗೌತಮ ಬುದ್ಧನ ಜನ್ಮಸ್ಥಳ ಯಾವ್ದಂದ್ರ ಲುಂಬಿನಿ. ಅದಾದ ನಂತರ ನೆಕ್ಸ್ಟ್ ಕುಶಿನಗರ. ಬುದ್ಧ ಮರಣ ಹೊಂದಿದ್ದು ಮಹಾನಿರ್ವಾಣ ಅಂತ ಕರಿತೀವಿ. ಇದೇನಂತಂದ್ರೆ ಮಹಾಪರಿನಿರ್ವಾಣ ಅಂತಂದೇಳಿ. ಮಹಾಪರಿನಿರ್ವಾಣ ಅಂತಂದ್ ಹೇಳಿದ್ರ ಡೆತ್ ಆಗೋದು. ಬುದ್ಧ ಸಾವೆಲ್ಲಾಗೈತಿ, ಮರಣ ಎಲ್ಲಾಗೈತಿ ಅಂದ್ರ ಕುಶಿನಗರದೊಳಗಡೆ ಆಗೈತಿ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಆಮೇಲೆ ಮೊದಲನೇ ಬುದ್ಧ ಕೌನ್ಸಿಲ್ ಎಲ್ಲಿ ನಡೆಯುತ್ತೆ ಅಂತಂತ ಹೇಳಿದ್ರ ರಾಜಗೃಹದೊಳಗಡೆ ನಡೆಯುತ್ತೆ. ಎಲ್ಲಿ ನಡೆಯುತ್ತ? ರಾಜಗೃಹದೊಳಗಡೆ ನಡೆಯುತ್ತ. ಅದನ್ನ ನಡೆಸಿಕೊಟ್ಟಂತಹ ರಾಜ ಯಾರಂದ್ರ ಅಜಾತ ಶತ್ರು ಅಂತಂದ ಹೇಳ್ತೀವಿ. ಅದಾದ ನಂತರ ಎರಡನೇದು ಎಲ್ಲಿ ನಡೆಯುತ್ತ ಅನ್ನೋದನ್ನ ನೀವು ನನಗ್ ಕಮೆಂಟ್ ಹಾಕ್ರಿ. ಆಮೇಲೆ ಯಾವ ರಾಜ ನಡೆಸ್ಕೊಟ್ಟ. ಆಮೇಲೆ ಮೂರನೇದು ಎಲ್ಲಿ ನಡೆಯುತ್ತಂದ್ರ ಪಾಟಲಿಪುತ್ರ ನಗರದೊಳಗಡೆ ನಡೆಯುತ್ತೆ. ಎಲ್ಲಿ ನಡೆಯುತ್ತ? ಮೂರನೇ ಬುದ್ಧ ಕೌನ್ಸಿಲ್ ಪಾಟಲಿಪುತ್ರ ನಗರದೊಳಗಡೆ. ಅದನ್ನ ನಡೆಸಿಕೊಟ್ಟಂತಹ ದೊರೆ ಯಾರಂದ್ರ ಅಶೋಕ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಾಲ್ಕನೇದು ಎಲ್ಲಿ ನಡೆಯುತ್ತೆ ಅಂತಂದ್ ಹೇಳಿದ್ರೆ ಕಾಶ್ಮೀರದ ಕುಂಡಲಿವನದಲ್ಲಿ. ಕಾಶ್ಮೀರದ ಕುಂಡಲಿವನದಲ್ಲಿ ನಡೆಯುತ್ತಾ. ಅದನ್ನ ನಡೆಸಿಕೊಟ್ಟಂತಹ ದೊರೆ ಯಾರಂದ್ರ ಕನಿಷ್ಕ ಅಂತಂದ್ ಹೇಳ್ತೀವಿ. ಇವು ನಾಲ್ಕು ಏನ್ ಬರ್ತಾವ? ಬುದ್ಧ ಕೌನ್ಸಿಲ್ಸ್ ಗಳಂತಂದ್ ಹೇಳಿ ಬರ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಏಜ್? ವಾಟ್ ಅಂತಂದ್ ಹೇಳಿದ್ರೆ ಏನು? ಮ್ಯಾಕ್ಸಿಮಮ್ ಅಂತಂದ್ ಹೇಳಿದ್ರೆ ಹೆಚ್ಚು, ಅತಿ ಹೆಚ್ಚು ಅಂತಂದ್ ಹೇಳಿ. ಏಜ್ ಅಂತಂದ್ ಹೇಳಿದ್ರೆ ವಯಸ್ಸು. ಮ್ಯಾಕ್ಸಿಮಮ್ ವಯಸ್ಸು. ಲಿಮಿಟ್ ಫಾರ್ ಕಂಟೆಸ್ಟಿಂಗ್ ಇಲೆಕ್ಷನ್ ಫಾರ್ ಪೋಸ್ಟ್ ಆಫ್ ಪ್ರೆಸಿಡೆಂಟ್. ಅಂದ್ರೆ ಪ್ರೆಸಿಡೆಂಟ್ ಇಲೆಕ್ಷನ್ ನಿಲ್ಬೇಕಂತಂದ್ ಹೇಳಿದ್ರೆ ನಿಮ್ಗೆ ವಯಸ್ಸು ಎಷ್ಟಿರ್ಬೇಕು ಅಂತಂದ್ ಹೇಳಿ. ಎಷ್ಟಿರ್ಬೇಕು? ಮ್ಯಾಕ್ಸಿಮಮ್ ಏಜ್, ಮಿನಿಮಮ್ ಅಲ್ಲ. ಪ್ರೆಸಿಡೆಂಟ್ ಆಗ್ಬೇಕು ಅಂತಂದ ಹೇಳಿದ್ರೆ ಮಿನಿಮಮ್ ಏಜ್ ಎಷ್ಟಿರ್ಬೇಕು ನಿಮಗ? 35 ವರ್ಷ ಇರ್ಬೇಕು. ಎಷ್ಟಿರ್ಬೇಕು ನಿಮ್ಗ? 35 ವರ್ಷ. ಆಮೇಲೆ ಮ್ಯಾಕ್ಸಿಮಮ್ ಏನು ಏಜ್ ಇಲ್ಲ. ನೀವ್ ಯಾವಾಗಾದ್ರು ನಿಮಗ್ 100 ವರ್ಷ ಆಗಿತ್ತು, ನಿನಗ ತಾಕತ್ತಿತ್ತು ಅಂತಂದ್ ಹೇಳಿದ್ರೆ MLA MP ಗಳವರೆಲ್ಲ ಸಪೋರ್ಟ್ ಇತ್ತು ಅಂದ್ರೆ ನಿನ್ನ ಅವಾಗೂ ಪ್ರೆಸಿಡೆಂಟ್ ಆಗ್ಬಹುದು. ಮಿನಿಮಮ್ ಆಯ್ತಾ? ಗವರ್ನರ್ ಆಗ್ಬೇಕು ಅಂತಂದ ಹೇಳಿದ್ರು ಕೂಡ ಮಿನಿಮಮ್ ಎಷ್ಟು ವರ್ಷ? ಈಗ ನೋಡ್ರಿ 35 ವರ್ಷ ಅಂತಂದ್ ಬರುತ್ತ. ಪ್ರೆಸಿಡೆಂಟ್ ಆಗ್ಬೇಕಂದ್ರ 35 ವರ್ಷ ಬೇಕು. ಗವರ್ನರ್ಸ್ ಗಳಾಗ್ಬೇಕಂದ್ರ 35 ವರ್ಷ ಬೇಕು. ಈ ಎರಡು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಟ್ರೆ. ಆಮೇಲೆ ಇನ್ನೊಂದು, ವೈಸ್ ಪ್ರೆಸಿಡೆಂಟ್ ಆಗ್ಬೇಕಂದ್ರ ರೀ ಉಪರಾಷ್ಟ್ರಪತಿ, ಅದಕ್ಕೂ 35 ವರ್ಷ ಬೇಕು. ಅದಾದ ನಂತರ 30 ವರ್ಷ ಅದಕ್ ಬೇಕ್ರಿ ಸರ್. ರಾಜ್ಯಸಭೆ ಸದಸ್ಯರಾಗ್ಬೇಕಂದ್ರ 30 ವರ್ಷ. ಆಮೇಲೆ ವಿಧಾನ ಪರಿಷತ್ ಸದಸ್ಯರಾಗ್ಬೇಕಂದ್ರ 30 ವರ್ಷ. ನೆಕ್ಸ್ಟ್ 25 ವರ್ಷ ಎದಕ್ ಬರತ್ರಿ ಸರ್? ಲೋಕಸಭೆ ಸದಸ್ಯರಾಗ್ಬೇಕಂದ್ರ 25 ವರ್ಷ. ವಿಧಾನಸಭಾ ಸದಸ್ಯರಾಗ್ಬೇಕಂದ್ರ 25 ವರ್ಷ. ಸರಿ, ಗ್ರಾಮ ಪಂಚಾಯತಿ ಒಳಗಡೆ ರೀ, ಗ್ರಾಮ ಪಂಚಾಯತಿ ಅಧ್ಯಕ್ಷತ ಸದಸ್ಯರಾಗ್ಬೇಕಂದ್ರ 21 ವರ್ಷ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ವೇರ್ ದ 2024 ಒಲಿಂಪಿಕ್ ಗೇಮ್ಸ್ ಹಾಸ್ಟೆಡ್ ಅಂತಂದೇಳಿ. ಸೊ 2024 ಒಲಿಂಪಿಕ್ ಗೇಮ್ಸ್ ಎಲ್ಲಿ ಹಾಸ್ಟೆಡ್ ಆಗೈತಿ ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರೆ. ಎಲ್ಲಿ ಆಗೈತೆ ಅಂತಂದ್ ಹೇಳಿದ್ರೆ ಪ್ಯಾರಿಸ್ ಒಳಗಡೆ ಆಗೈತೆ. ಫ್ರಾನ್ಸ್ ದೇಶದ ಪ್ಯಾರಿಸ್ ಒಳಗಡೆ 2024 ಸಮ್ಮರ್ ಒಲಿಂಪಿಕ್ಸ್ ಅಂತಂದ್ ಹೇಳ್ತೀವಿ. ಯಾವುದು? ಸಮ್ಮರ್ ಒಲಿಂಪಿಕ್ಸ್ ನಡೆದೈತೆ. ಪಾಯಿಂಟ್ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ 2028 ಎಲ್ಲಿ ನಡೆಯೋದೈತೆ? 2028 ಸಮ್ಮರ್ ಒಲಿಂಪಿಕ್ಸ್ ಎಲ್ಲಿ ನಡೆಯೋದೈತೆ ಅಂತಂದ್ರೆ ಹೇಳಿದ್ರೆ ಲಾಸ್ ಏಂಜಲಸ್, USA ಒಳಗಡೆ. USA ಅಥವಾ ಲಾಸ್ ಏಂಜಲಸ್ ಒಳಗಡೆ 2028 ನಡೆಯೋದೈತೆ. ಆಮೇಲೆ ಮೊದಲ ಆಧುನಿಕ ಒಲಿಂಪಿಕ್ಸ್ ನಡೆದ ಸ್ಥಳ, ಫಸ್ಟ್ ಮಾಡರ್ನ್ ಒಲಿಂಪಿಕ್ಸ್ ಅಂತಂದ್ ಹೇಳ್ತೀವಿ. ಬರೀತೀನಿ ನೋಡ್ರಿ. ಫಸ್ಟ್ ಮಾಡರ್ನ್ ಒಲಿಂಪಿಕ್ಸ್ ನಡೆದಂತಹ ಸ್ಥಳ ಯಾವುದು ಅಂತ ಕೇಳಿದ್ರ
ಅದು ಅಥೇನ್ಸ್ ಅಂತಂದ್ ಹೇಳ್ತೀವಿ. ಗ್ರೀಸ್ ದೇಶದ ರಾಜಧಾನಿ ಆದಂತಹ ಅಥೇನ್ಸ್ ಒಳಗಡೆ 1896 ನಡೆಯುತ್ತ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಡ್ಸ್ಕೊಂತ ಬರ್ತಾ ಇದಾರ. ಪಾಯಿಂಟ್ ಕ್ಲಿಯರ್? ಇದಾದ ನಂತರ ವಿಚ್ ಇಸ್ ದ ಹಾಟೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂತಂದ್ ಹೇಳಿ. ಹಾಟೆಸ್ಟ್ ಪ್ಲಾನೆಟ್, ಹಾಟೆಸ್ಟ್ ವಿಚ್ ಅಂತಂದ್ ಹೇಳಿದ್ರೆ ಯಾವುದು? ಹಾಟೆಸ್ಟ್ ಅಂತಂದ್ ಹೇಳಿದ್ರೆ, ಹಾಟ್ ಅಂತಂದ್ ಹೇಳಿದ್ರೆ ಏನು? ತುಂಬಾ ಬಿಸಿಯಾಗಿರುವುದು, ತುಂಬಾ ಬಿಸಿಯಾದಂತ ಪ್ಲಾನೆಟ್ ಅಂತಂದ್ ಹೇಳಿದ್ರೆ ಗ್ರಹ ಅಂತಂದ್ ಹೇಳ್ತೀವಿ. ಸೋಲಾರ್ ಸಿಸ್ಟಮ್ ಅಂತಂದ್ ಹೇಳಿದ್ರೆ ಸೌರವ್ಯೂಹ. ಸೌರವ್ಯೂಹದಲ್ಲಿ ಅತಿ ಬಿಸಿಯಾದಂತಹ ಗ್ರಹ ಯಾವುದು ಅಂತಂದ್ ಹೇಳಿದ್ರೆ ಶುಕ್ರ ಗ್ರಹ ಅಂತಂದ್ ಹೇಳ್ತೀವಿ. ವೀನಸ್ ಅಂತಂದ್ ಹೇಳಿದ್ರೆ ಶುಕ್ರ ಗ್ರಹ. ಮಾರ್ಸ್ ಅಂತಂದ್ ಹೇಳಿದ್ರೆ ಎಸ್ ನೋಡ್ರಿ, ಮಾರ್ಸ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರ ಮಂಗಳ ಗ್ರಹ ಅಂತ ಕರಿತೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯ ನೋಡ್ರಿ, ಕೆಂಪಾಗಿ ಏನೇನ್ ಕಾಣಿಸುತ್ತ, ಕೆಂಪ್ ಕಲರ್ ಬರಾಕ್ ರೀಸನ್ ಏನಂತಂದ್ ಹೇಳಿದ್ರ ಐರನ್ ಅಂತಂದ್ ಹೇಳ್ತೀವಿ. ಯಾವ ಮಟೀರಿಯಲ್ ಅಲ್ಲಿ ಐರನ್ ಇರ್ತೈತೆ ಅವೆಲ್ಲ ಕೆಂಪ್ ಕಾಣಿಸ್ತಾವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಬ್ಲಡ್ ತಗೊಳ್ರಿ, ಕೆಂಪು ರಕ್ತ ಕಣ ಅಂತಂದ್ ಹೇಳ್ತೀವಲ್ಲ. ಸೊ ಅದ್ರಲ್ಲಿ ಏನಿರುತ್ತೆ? HB ಇರುತ್ತೆ, ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಒಳಗಡೆ ಐರನ್ ಇರುತ್ತೆ, ಅದಕ್ಕೋಸ್ಕರ ಅದು ಕೆಂಪಾಗಿ ಕಾಣಿಸುತ್ತೆ. ಆಮೇಲೆ ಮಾರ್ಸ್ ತಗೊಳ್ರಿ, ಮಂಗಳ ಗ್ರಹ. ಈ ಮಂಗಳ ಗ್ರಹ ಏನಂತಂದ್ ಹೇಳಿದ್ರೆ ಕೆಂಪಾಗಿ ಕಾಣಿಸುತ್ತೆ. ರೀಸನ್ ಏನಂತಂದ್ ಹೇಳಿದ್ರೆ ಅಲ್ಲಿ ಐರನ್ ಆಕ್ಸೈಡ್ ಅಥವಾ ಐರನ್ ಕಂಟೆಂಟ್ ಇರುತ್ತೆ. ನೆಕ್ಸ್ಟ್, ಈಗ ಸಾಯಿಲ್ ಅನ್ನ ತಗೊಳ್ರಿ, ರೆಡ್ ಸಾಯಿಲ್ ಅಂತಂದ್ ಹೇಳ್ತೀವಲ್ಲ, ರೆಡ್ ಸಾಯಿಲ್. ಈ ರೆಡ್ ಸಾಯಿಲ್ ಕೂಡ ಕೆಂಪಾಗಿ ಕಾಣಿಸಕ್ಕೇನ್ರಿ ಸರ್? ಅದ್ರಲ್ಲೂ ಕೂಡ ಐರನ್ ಅಥವಾ ಐರನ್ ಆಕ್ಸೈಡ್ಸ್ ಇರ್ತಾವ್ರಿ. ಅದಕ್ಕೋಸ್ಕರ ಐರನ್ ಅಥವಾ ಐರನ್ ಆಕ್ಸೈಡ್ ಎರಡು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಜುಪಿಟರ್ ಅಂತಂದ್ ಹೇಳಿದ್ರ ಗುರು ಗ್ರಹ ಅಂತಂದ್ ಹೇಳ್ತೀವಿ. ಜುಪಿಟರ್ ಅಂತಂದ್ ಹೇಳಿದ್ರ ಗುರು ಗ್ರಹ ಅಂತಂದ್ ಹೇಳ್ತೀವಿ. ಮರ್ಕ್ಯೂರಿ ಅಂತಂದ್ ಹೇಳಿದ್ರ ಬುಧ ಗ್ರಹ. ಮರ್ಕ್ಯೂರಿ ಅಂತಂದ್ ಹೇಳಿದ್ರ ಬುಧ ಗ್ರಹ. ಈಗ ನಾನು ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊಂಡ್ ಹೋಗ್ತೀನಿ ನೋಡ್ರಿ. ಇವನ್ ಯಾರಂತಂದ್ ಹೇಳಿದ್ರೆ ಸೂರ್ಯ. ಈ ಸೂರ್ಯನ ಒಳಗಡೆ ಅತಿ ಹೆಚ್ಚು ಅನಿಲ ಯಾವ್ದಿರತ್ತಂದ್ರೆ ಗ್ಯಾಸ್ ಹೈಡ್ರೋಜನ್ ಇರುತ್ತೆ. ಸೆಕೆಂಡ್ ಯಾವ್ದಿರತ್ತಂದ್ರೆ ಹೀಲಿಯಂ ಇರುತ್ತೆ. ಕ್ಲಿಯರ್? ಅದಾದ ನಂತರ ಸೂರ್ಯ ಆದ ನಂತರ ನೆಕ್ಸ್ಟ್ ಬರುವಂತಹ ಗ್ರಹ ಯಾವ್ದಂತಂದ್ ಹೇಳಿದ್ರೆ ಈ ಗ್ರಹವನ್ನ ನಾವು ಬುಧ ಗ್ರಹ ಅಂತಂದ್ ಹೇಳ್ತೀವಿ. ಮರ್ಕ್ಯೂರಿ ಅಂತಂದ್ ಹೇಳಿ ಬರಿತೀನಿ ನಾನು. ಸೂರ್ಯನಿಗೆ ನಿಯರೆಸ್ಟ್ ಗ್ರಹ ಅಂತಂದ್ ಹೇಳಿ. ಸೂರ್ಯನಿಗೆ ನಿಯರೆಸ್ಟ್ ಗ್ರಹ ಯಾವ್ದಂತಂದ್ ಹೇಳಿದ್ರೆ ಪ್ಲಾನೆಟ್ ಬುಧ ಗ್ರಹ. ಇದಾದ ನಂತರ ನೆಕ್ಸ್ಟ್ ಬರುವಂತ ಗ್ರಹ ಯಾವ್ದಂತಂದ್ ಹೇಳಿದ್ರೆ ಇದನ್ನ ನಾವು ವೇನಸ್ ಗ್ರಹ ಅಂತಂದ್ ಕರಿತೀವಿ. ಶುಕ್ರ ಗ್ರಹ ಅಂತ ಕರಿತೀವಿ. ಇದನ್ನ ನಾವು ಹಾಟೆಸ್ಟ್ ಪ್ಲಾನೆಟ್ ಅಂತಂದ್ ಕರಿತೀವಿ. ಹಾಟೆಸ್ಟ್ ಪ್ಲಾನೆಟ್. ರೀಸನ್ ಯಾಕಂತಂದ್ ಹೇಳಿದ್ರೆ ಅಲ್ಲಿ ಗ್ರೀನ್ ಹೌಸ್ ಇಫೆಕ್ಟ್ ಆಗತ್ತೆ. ಗ್ರೀನ್ ಹೌಸ್ ಇಫೆಕ್ಟ್. ಗ್ರೀನ್ ಹೌಸ್ ಇಫೆಕ್ಟ್ ಅಂದ್ರೆ ಏನು? ಹಸಿರು ಮನೆ ಪರಿಣಾಮ ಆಗೋದ್ರಿಂದ. ಇದ್ರ ಇಷ್ಟ ನೆನ್ಪಿಟ್ಕೊಡ, ಅದಕ್ಕಿಂತ ಜಾಸ್ತಿ ಬೇಡ. ಇದಾದ ನಂತರ ನೆಕ್ಸ್ಟ್ ಬರುವಂತ ಗ್ರಹ ಯಾವ್ದಂತಂದ್ ಹೇಳಿದ್ರೆ ನಾವು ಭೂಮಿ ಅಂತಂದ್ ಹೇಳ್ತೀವಿ, ಅರ್ತ್ ಅಂತಂದ್ ಹೇಳ್ತೀವಿ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನೀಲಿ ಗ್ರಹ ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಬರುವಂತಹ ಗ್ರಹ ಯಾವ್ದಂತಂದ್ ಹೇಳಿದ್ರ ಮಾರ್ಸ್ ಅಂತಂದ್ ಹೇಳ್ತೀವಿ. ಮಾರ್ಸ್ ಅಂತಂದ್ ಹೇಳಿದ್ರ ಮಂಗಳ ಗ್ರಹ. ಈ ಮಂಗಳ ಗ್ರಹಕ್ಕೆ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರ ಎರಡು ಉಪಗ್ರಹಗಳಿದಾವ. ಒಂದ್ ಯಾವ್ದಂತಂದ್ ಹೇಳಿದ್ರ ಪೋಬೋಸ್ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಏನಂತಂದ್ ಹೇಳಿದ್ರ ಡಿಮೋಸ್ ಅಂತಂದ್ ಹೇಳ್ತೀವಿ. ಪೋಬೋಸ್ ಮತ್ತು ಡಿಮೋಸ್ ಅಂತಂದ್ ಹೇಳಿ ಎರಡು ಉಪಗ್ರಹಗಳು ಬರ್ತಾವ. ಯಾವ್ದಕ್ಕೆ? ಮಂಗಳ ಗ್ರಹಕ್ಕೆ. ಅದಕ್ಕೆ ಕೆಂಪಾಗಿ ಕಾಣಿಸಕ್ ಕಾರಣ ಏನ? ಐರನ್ ಅಂತಂದ್ ಹೇಳ್ತೀವಿ. ಇದಾದ ನಂತರ ನಡುವೆ ಏನಂತಂದ್ ಹೇಳಿದ್ರೆ ಸಣ್ಣ ಕಲ್ಲಿನ ಚೂರುಗಳು, ಅಂದ್ರೆ ದೊಡ್ಡ ದೊಡ್ಡ ಕಲ್ಲಿನ ಚೂರುಗಳು ಗ್ರಹಗಳ ಸಣ್ಣ ಗ್ರಹಗಳ ರೂಪದಲ್ಲಿ ಇರ್ತಾವ. ಅವುಗಳನ್ನ ನಾವು ಕ್ಷುದ್ರ ಗ್ರಹಗಳ ಪಟ್ಟಿ ಅಂತಂದ್ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಗ್ರಹ ಗುರು ಗ್ರಹ ಬರುತ್ತೆ. ಅದನ್ನ ನಾವು ಜುಪಿಟರ್ ಅಂತಂದ್ ಹೇಳಿ ಕರಿತೀವಿ. ಜುಪಿಟರ್ ಅಂತಂದ್ ಹೇಳಿದ್ರೆ ಗುರು ಗ್ರಹ. ಸೊ ಇದನ್ನ ನಾವು ಬಿಗ್ಗೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ. ಫಸ್ಟ್ ಥಿಂಗ್ ಏನು? ಇದನ್ನ ನಾವು ಬಿಗ್ಗೆಸ್ಟ್ ಪ್ಲಾನೆಟ್ ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಇದಕ್ಕೊಂದು ಸ್ಯಾಟಲೈಟ್ ಬರುತ್ತೆ, ಗ್ಯಾನಿಮೇಡ ಅಂತಂದೇಳಿ. ಇದಕ್ಕೊಂದೇನಂದ್ರೆ ಉಪಗ್ರಹ ಬರುತ್ತೆ, ಗ್ಯಾನಿಮೇಡ. ಈ ಗ್ಯಾನಿಮೇಡ ಏನಂತಂದ್ರೆ ಈ ಸೌರ ವ್ಯೂಹದೊಳಗಡೆ ಅತ್ಯಂತ ದೊಡ್ಡ ಉಪಗ್ರಹ ಇದು. ಅತ್ಯಂತ ದೊಡ್ಡ ಉಪಗ್ರಹ ಅಥವಾ ಬಿಗ್ಗೆಸ್ಟ್ ಸ್ಯಾಟಲೈಟ್ ಅಂತಂದ್ ಕರಿತೀವಿ. ಬಿಗ್ಗೆಸ್ಟ್ ಸ್ಯಾಟಲೈಟ್ ಯಾವ್ದಂತಂದ್ ಹೇಳಿದ್ರೆ ಗ್ಯಾನಿಮೇಡ ಅಂತಂದ್ ಹೇಳಿ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಬರುವಂತಹ ಗ್ರಹ ಯಾವ್ದಂತಂದ್ ಹೇಳಿದ್ರೆ ಶನಿ ಗ್ರಹ. ತುಂಬಾ ಸುಂದರವಾಗಿರುವಂತಹ ಗ್ರಹ. ಅಂದ್ರ ನಾವ್ ಹೇಳ್ತೀವಿ ತುಂಬಾ ಸುಂದರವಾಗಿರುವಂತಹ ಗ್ರಹ ಯಾವ್ದು ಅಂತ ಕೇಳ್ರಂತಂದ್ ಹೇಳಿದ್ರೆ ಶನಿ ಗ್ರಹ. ಇದನ್ನ ನಾವು ಸ್ಯಾಟರ್ನ್ ಅಂತಂದ್ ಹೇಳಿ ಕರಿತೀವಿ. ಸ್ಯಾಟರ್ನ್, ಶನಿ ಗ್ರಹ. ಆಮೇಲೆ ಇದಕ್ಕೆ ಉಂಗುರಗಳಿದಾವ. ಇದಾದ ನಂತರ ಅತಿ ಹೆಚ್ಚು ಸ್ಯಾಟಲೈಟ್ಸ್ ಗಳನ್ನ, ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವಂತಹ ಗ್ರಹ ಯಾವುದು ಅಂದ್ರ ಶನಿ ಗ್ರಹ ಅಂತಂದ್ ಹೇಳ್ತೀವಿ. ಮೊದಲು ಗುರುಗ್ರಹ ಅಂತ ಹೇಳ್ತಿದ್ರಿ, ಇವಾಗಿಲ್ಲ, ಅದು ಶನಿ ಗ್ರಹ ಇವಾಗ. ಇದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂತಂದ್ ಹೇಳಿದ್ರೆ ಯುರೇನಸ್ ಅಂತಂದ್ ಹೇಳ್ತೀವಿ. ಯುರೇನಸ್ ಗ್ರಹ. ಈ ಯುರೇನಸ್ ಗ್ರಹ ಏನಂತಂದ್ ಹೇಳಿದ್ರೆ ಇದನ್ನ ನಾವು ಹಸಿರು ಗ್ರಹ ಅಂತ ಕರಿತೀವಿ. ಏನಂತ ಕರಿತೀವಿ? ಹಸಿರು ಗ್ರಹ, ಗ್ರೀನ್ ಪ್ಲಾನೆಟ್. ರೀಸನ್ ಯಾಕಂತಂದ್ ಹೇಳಿದ್ರೆ ಅಲ್ಲಿ ಮೀಥೇನ್ ಗ್ಯಾಸ್ ಕಂಡು ಬರುತ್ತೆ, CH4 ಮೀಥೇನ್ ಗ್ಯಾಸ್ ಕಂಡು ಬರೋದ್ರಿಂದ. ಲಾಸ್ಟ್ ಇರುವಂತಹ ಗ್ರಹ ಯಾವ್ದಂತಂದ್ ಹೇಳಿದ್ರೆ ನೆಪ್ಚೂನ್ ಅಂತಂದ್ ಹೇಳ್ತೀವಿ. ಯಾವುದು? ನೆಪ್ಚೂನ್ ಗ್ರಹ. ಸೂರ್ಯನಿಗೆ ಕೊನೆಯ ಗ್ರಹ ಯಾವ್ದಂದ್ರ ನೆಪ್ಚೂನ್. ಕ್ಲಿಯರ್? ಇದಾದ ನಂತರ ವ್ಯಾಸ ಸಮ್ಮಾನ ಅವಾರ್ಡ್ ಅಂತಂದ್ ಹೇಳಿ ಬರುತ್ತೆ. ವ್ಯಾಸ ಸಮ್ಮಾನ ಅವಾರ್ಡ್ ರಿಲೇಟೆಡ್ ಟು ವಿಚ್ ಫೀಲ್ಡ್?
ಅರ್ಥ ಆಯ್ತಲ್ಲ, ಯಾವ ಫೀಲ್ಡ್ ಗೆ ಸಂಬಂಧಪಟ್ಟಿದ್ದು ವ್ಯಾಸ ಸಮ್ಮಾನ ಯಾವ್ದಕ್ಕಂತಂದ ಹೇಳಿದ್ರೆ ಲಿಟ್ರೇಚರ್ ಅಂತಂದ ಹೇಳ್ತೀವಿ. ಲಿಟ್ರೇಚರ್ ನೆನ್ಪಿಟ್ಕೊಡ್ರಿ, ಲಿಟ್ರೇಚರ್ ಅಂತಂದ ಹೇಳಿದ್ರ ಸಾಹಿತ್ಯ ಅಂತಂದ ಹೇಳಿ. ಲಿಟ್ರೇಚರ್ ಅಂತಂದ ಹೇಳಿದ್ರ ಸಾಹಿತ್ಯ ಅಂತಂದ ಹೇಳ್ತೀವಿ. ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ ಹೇಳಿದ್ರ ಕೆ ಬಿರ್ಲಾ ಫೌಂಡೇಶನ್ ದವರು. ಕೆ ಬಿರ್ಲಾ ಫೌಂಡೇಶನ್ ದವ್ರು ಸ್ಟಾರ್ಟ್ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್. ಕೆ ಬಿರ್ಲಾ ಫೌಂಡೇಶನ್ ಅವರು ಕೊಡುವಂತ ಒಂದು ಅವಾರ್ಡ್ ಯಾವ್ದಂದ್ರ ವ್ಯಾಸ ಸಮ್ಮಾನ ಅಂತಂದ ಹೇಳ್ತೀವಿ. ಇದನ್ನ ಸ್ಟಾರ್ಟ್ ಯಾವಾಗ ಮಾಡಿದಾರ ಅಂದ್ರ 1991ರಲ್ಲಿ. ಇದನ್ನ ಯಾವ್ರಿಗೆ ಕೊಡ್ತಾರ ಅಂತಂದ್ರೆ ಹಿಂದಿ ಸಾಹಿತ್ಯಕ್ಕೆ ಮಾತ್ರ, ಹಿಂದಿ ಲಿಟ್ರೇಚರ್ಗೆ ಮಾತ್ರ ಕೊಡ್ತಾರ. ಹಿಂದಿ ಒಳಗಡೆ ಯಾರಾದ್ರೂ ಅತ್ಯುತ್ತಮವಾಗಿ ಕೃತಿಗಳನ್ನ ರಚನೆ ಮಾಡಿದ್ರೆ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸರಸ್ವತಿ ಸಮ್ಮಾನ ಅಂತಂದೇಳಿ. ಇದನ್ನು ಕೂಡ ಕೆ ಬಿರ್ಲಾ ಫೌಂಡೇಶನ್ ದವರೇ ಕೊಡ್ತಾರ, ಸರಸ್ವತಿ ಸಮ್ಮಾನ ಅಂತಂದೇಳಿ. ಸರಸ್ವತಿ ಸಮ್ಮಾನ ಅಂತಂದ ಹೇಳಿ ಇದನ್ನು ಕೂಡ ಅವರೇ ಕೊಡ್ತಾರೆ. ಇದು ಕೂಡ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋದು. ಅದಾದ ನಂತರ ನೆಕ್ಸ್ಟ್ ಭಟ್ನಾಗರ್ ಪ್ರಶಸ್ತಿ ಅಂತಂದ ಹೇಳಿ ಬರುತ್ತೆ. ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಭಟ್ನಾಗರ್ ಅವಾರ್ಡ್ ಅಂತಂದ ಹೇಳಿ ಬರುತ್ತೆ. ಈ ಅವಾರ್ಡ್ ಯಾವ್ದಕ್ ರಿಲೇಟೆಡ್ ಅಂತಂದ ಹೇಳಿದ್ರೆ ಸೈನ್ಸ್ ರಿಲೇಟೆಡ್, ಸೈನ್ಸ್ ಕ್ಷೇತ್ರಕ್ಕೆ ರಿಲೇಟೆಡ್. ಅದಾದ ನಂತರ ಮೇಜರ್ ಧ್ಯಾನ್ ಚಂದ್ ಅಂತಂದೇಳಿ, ತುಂಬಾ ಇಂಪಾರ್ಟೆಂಟ್. ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತಂದೇಳಿ, ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತಂದ ಹೇಳಿ ಬರುತ್ತೆ. ಖೇಲ್ ರತ್ನ ಅವಾರ್ಡ್ ಇದನ್ನ ಮೊದಲು ಏನಂತ ಕರಿತಾ ಇದ್ರು ಅಂತಂದ ಹೇಳಿದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಾ ಇದ್ರು. ಮೊದಲು ಏನಂತ ಕರಿತಾ ಇದ್ರು, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರಿತಾ ಇದ್ರು. ಅದನ್ನ ತೆಗೆದು ಹಾಕ್ಬಿಟ್ಟು ಇವಾಗ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತಂದ್ ಮಾಡಿದಾರ. ಇದು ಯಾವುದಕ್ಕಂತಂದ ಹೇಳಿದ್ರೆ ಸ್ಪೋರ್ಟ್ಸ್ ರಿಲೇಟೆಡ್. ಈ ಮೇಜರ್ ಧ್ಯಾನ್ ಚಂದ್ ಯಾರು, ಈ ಮೇಜರ್ ಧ್ಯಾನ್ ಚಂದ್ ಯಾರು ಅಂತಂದ ಹೇಳಿದ್ರೆ ಒಬ್ಬ ಹಾಕಿ ದಿಗ್ಗಜಿಗ ಅಂತಂದ ಹೇಳ್ತೀವಿ. ಅದಕ್ಕೋಸ್ಕರ ಅವರು ಹುಟ್ಟಿದ ಹಬ್ಬವನ್ನ ಆಗಸ್ಟ್ 29 ನಾವು ಏನಂತ ಆಚರಣೆ ಮಾಡ್ತೀವಿ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತಂದ ಹೇಳಿ. ಏನಂತಂದ ಹೇಳಿ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ನೆನ್ಪಿಟ್ಕೊಳ್ರಿ, ರಾಷ್ಟ್ರೀಯ ಕ್ರೀಡಾ ದಿನ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಇಂಡಿಯನ್ ಆರ್ಗನೈಸೇಷನ್, ವಿಚ್ ಇಂಡಿಯನ್ ಆರ್ಗನೈಸೇಷನ್ ಸಂಸ್ಥೆ, ಆರ್ಗನೈಸೇಷನ್ ಅಂತಂದ್ರೆ ಸಂಸ್ಥೆ, ರಿಸೀವ್ಡ್ ಅಂತಂದ ಹೇಳಿದ್ರೆ ತಗೊಳ್ಳೋದು ರಾಮನ್ ಮ್ಯಾಗ್ಸೆ ಅವಾರ್ಡ್ ಅಂತಂದೇಳಿ. ಸೊ 2025 ರಾಮನ್ ಮ್ಯಾಗ್ಸೆ ಅವಾರ್ಡ್ ಅನ್ನ ಯಾರು ತಗೊಂಡಿದಾರ ಅಂತ ಕ್ವಶನ್ ಕೇಳಿದಾರೆ. ಯಾರಂತಂದ್ರೆ ಎಜುಕೇಟ್ ಗರ್ಲ್ಸ್ ಅನ್ನೋ ಒಂದು ಸಂಸ್ಥೆ. ಗ್ರಾಮೀಣ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಒದಗಿಸುವಂತಹ ಒಂದು ಆರ್ಗನೈಸೇಷನ್ ಎಜುಕೇಟ್ ಗರ್ಲ್ಸ್ ಅಂತಂದ ಹೇಳಿ. ಇವ್ರಿಗೆ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಸಿಕ್ಕೇತ. ಇದೊಂದು NGO ಅಂತಂದ ಹೇಳ್ತೀವಿ. ಕ್ಲಿಯರ್. ಅದಾದ ನಂತರ ಇದನ್ನ ರಾಮನ್ ಮ್ಯಾಗ್ಸೆ ಅವಾರ್ಡ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರ ನೊಬೆಲ್ ಪ್ರೈಸ್ ಆಫ್ ಏಷ್ಯಾ ಅಂತ ಕರಿತೀವಿ. ನೊಬೆಲ್ ಪ್ರೈಸ್ ಆಫ್ ಏಷ್ಯಾ ಅಂತಂದ ಹೇಳಿ ಕರಿತೀವಿ ಈ ಅವಾರ್ಡ್ ಅನ್ನ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ರೆಡ್ ಇಂಡಿಯನ್ಸ್ ಆರ್ ದ ನೇಟಿವ್ ಇನ್ಹ್ಯಾಬಿಟೆಂಟ್ಸ್ ಆಫ್ ವಿಚ್ ಕಂಟ್ರಿ ಅಂತಂದ ಹೇಳಿ. ರೆಡ್ ಇಂಡಿಯನ್ಸ್ ಅಂತಂದ ಹೇಳಿ, ಕೆಂಪು ಭಾರತೀಯರು ರೆಡ್ ಇಂಡಿಯನ್ಸ್ ಅಂತಂದ ಹೇಳ್ತೀವಿ. ರೆಡ್ ಇಂಡಿಯನ್ಸ್ ಅಂತಂದ ಹೇಳಿ ಯಾರನ್ನ ಕರೀತಾರ ಅಂತಂದ ಹೇಳಿದ್ರೆ ನಾರ್ತ್ ಅಮೆರಿಕನ್ಸ್. ನಾರ್ತ್ ಅಮೆರಿಕನ್ಸ್ ಏನದಾರಲ್ಲ, ನಾರ್ತ್ ಅಮೆರಿಕಾದ ಮೂಲ ನಿವಾಸಿಗಳನ್ನ ರೆಡ್ ಇಂಡಿಯನ್ಸ್ ಅಂತಂದ ಹೇಳಿ ಕರೀತಾರ. ಯಾಕಂತಂದ ಹೇಳಿದ್ರ ಇಲ್ಲಿ ಒಬ್ಬರು ಪರ್ಸನ್ ಬರ್ತಾರ, ಕ್ರಿಸ್ಟೋಫರ್ ಕೊಲಂಬಸ್ ಅಂತಂದೇಳಿ. ಯಾರು, ಕ್ರಿಸ್ಟೋಫರ್ ಕೊಲಂಬಸ್ ಅಂತಂದೇಳಿ ಒಬ್ಬ ವ್ಯಕ್ತಿ ಬರ್ತಾನ. ಇವನ್ ಏನ್ ಮಾಡ್ತಾನಂತಂದ ಹೇಳಿದ್ರೆ ಈ ಕಡೆ ಯುರೋಪ್ ದೇಶಗಳು, ಇಲ್ಲಿಂದ ಏನಂದ್ರ ಭಾರತವನ್ನ ಕಂಡು ಹಿಡಿಯಕ್ ಹೋಗ್ತಾನ. ಅವ್ ಈ ಕಡೆ ಬರೋದ್ರ ಬದಲಾಗಿ ಸ್ಟ್ರೇಟ್ ಹೋಗ್ತಾನ. ಅವಾಗ ಇಲ್ಲೊಂದು ಪ್ರದೇಶ ಬರುತ್ತೆ, ಅದು ಏನಂತಂದ್ರೆ ನಾರ್ತ್ ಅಮೆರಿಕಾ ಅಂತ ಕರಿತೀವಿ. ಏನಂತ ಕರಿತೀವಿ, ನಾರ್ತ್ ಅಮೆರಿಕಾ. ಇಲ್ಲಿ ಇರುವಂತ ಜನರೆಲ್ಲ ಏನಂತಂದ್ರೆ ಕೆಂಪು ಇರ್ತಾರಲ್ಲ, ಅದಕ್ಕೋಸ್ಕರ ನಾ ಇಂಡಿಯಾನ ಕಂಡು ಹಿಡಿದ ಅಲ್ಲಿ ಇರೋರೆಲ್ಲ ರೆಡ್ ಇಂಡಿಯನ್ಸ್ ಅಂತಂದ ಹೇಳ್ಬಿಟ್ಟು ನೇಮನ್ನ ಕೊಡ್ತಾನ. ಯಾರು, ಕ್ರಿಸ್ಟೋಫರ್ ಕೊಲಂಬಸ್. ಅದಕ್ಕೋಸ್ಕರ ಅಲ್ಲಿ ನೇಟಿವ್ ಅಮೆರಿಕನ್ಸ್ ಅನ್ನ ಯಾರಂತ ಕರಿತೀವಿ, ರೆಡ್ ಇಂಡಿಯನ್ಸ್ ಅಂತಂದ ಹೇಳಿ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಸೌತ್ ಆಫ್ರಿಕಾದೊಳಗಡೆ, ಈ ಆಫ್ರಿಕಾದೊಳಗಡೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ನೋಡ್ರಿ. ಈ ರೀತಿಯಾಗಿ ಏನಂತಂದ ಹೇಳಿದ್ರ ಆಫ್ರಿಕಾ ಬರುತ್ತ, ಹಿಂಗ ಬರುತ್ತ, ನೆನ್ಪಿಟ್ಕೊಡ್ರಿ. ಬರ್ಲಿಲ್ಲ ಅಂದ್ರೂ ಬರುತ್ತಂತ ಅನ್ಕೊಡ್ರಿ. ಇದು ಆಫ್ರಿಕಾ. ಈ ಆಫ್ರಿಕಾದೊಳಗಡೆ ಈ ಪ್ರದೇಶದೊಳಗಡೆ ಅತಿ ದೊಡ್ಡ ಒಂದು ಮರುಭೂಮಿ ಬರುತ್ತ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಹರಾ ಮರುಭೂಮಿ ಅಂತ ಕರಿತೀವಿ. ಸಹರಾ ಮರುಭೂಮಿ ಪ್ರಪಂಚದ, ಇಲ್ಲಿ ನೋಡ್ರಿ ಮರುಭೂಮಿ ಒಳಗಡೆ, ಮರುಭೂಮಿ ಅಂತಂದ ಹೇಳಿದ್ರೆ ಡೆಸರ್ಟ್ ಅಂತಂದ ಹೇಳ್ತೀವಿ. ಈ ಡೆಸರ್ಟ್ ಒಳಗಡೆ 2 ಪ್ರಕಾರ ಬರ್ತಾವ. ಒಂದು ಹಾಟ್ ಡೆಸರ್ಟ್ ಅಂದ್ರೆ ಉಷ್ಣ ಮರುಭೂಮಿ ಅಂತಂದೇಳಿ, ಇನ್ನೊಂದು ಕೋಲ್ಡ್ ಡೆಸರ್ಟ್. ಈ ಎರಡೂನು ಸೇರಿ ಅತಿ ದೊಡ್ಡ ಮರುಭೂಮಿ ಯಾವ್ದಂತಂದ ಹೇಳಿದ್ರೆ ಅಂಟಾರ್ಟಿಕಾ ಅಂತಂದ ಹೇಳ್ತೀವಿ. ಅಂಟಾರ್ಟಿಕಾ ಕೋಲ್ಡ್ ಡೆಸರ್ಟ್ ಅಂತಂದೇಳಿ. ಅಂಟಾರ್ಟಿಕಾ ಏನಂತಲ್ಲ, ಅಲ್ಲೆಲ್ಲ ಹಿಮ ಐತಾ, ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಮರುಭೂಮಿ ಅಂತಂದ ಹೇಳ್ತೀವಿ. ಹಿಮ ಮರುಭೂಮಿ ಅಂತಂದ ಹೇಳ್ತೀವಿ ಅಂಟಾರ್ಟಿಕಾ, ಅತಿ ದೊಡ್ಡದು. ಸೆಕೆಂಡ್ ಯಾವ್ದಂತಂದ ಹೇಳಿದ್ರೆ ಸಹರಾ ಮರುಭೂಮಿ ಅಂತಂದ ಹೇಳ್ತೀವಿ. ಆಮೇಲೆ ಅದರಲ್ಲಿ ಉಷ್ಣ ಮರುಭೂಮಿ ಅಂತ ಕೇಳಿದ್ರೆ ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂದ್ರೆ ಸಹರಾ ಅಂತಂದ ಹೇಳ್ತೀವಿ.
ಕ್ಲಿಯರ್? ಈ ಪಾಯಿಂಟ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಕಂಪ್ಲೀಟ್ ಆಗಿ ದೊಡ್ಡ ಡೆಸರ್ಟ್ ಯಾವ್ದಂತ ಕೇಳಿದ್ರೆ ಅಂಟಾರ್ಟಿಕಾ, ಯಾಕಂದ್ರೆ ಅದು ಕೋಲ್ಡ್ ಡೆಸರ್ಟ್. ಓನ್ಲಿ ಹಾಟ್ ಡೆಸರ್ಟ್ ಯಾವ್ದಂತ ಕೇಳ್ರಿ ಅಂತಂದ್ ಹೇಳಿದ್ರೆ ಸಹರಾ ಅಂತಂದೇಳಿ. ಆಮೇಲೆ ಇನ್ನೊಂದು ಬರುತ್ತ ಸೌತ್ ಆಫ್ರಿಕಾದೊಳಗಡೆ, ಈ ಪ್ರದೇಶದಲ್ಲಿ ಸೌತ್ ಆಫ್ರಿಕಾ ಬರುತ್ತ. ಈ ಸೌತ್ ಆಫ್ರಿಕಾದೊಳಗಡೆ ಒಂದು ಮರುಭೂಮಿ ಬರುತ್ತ, ಕಲಹರಿ ಮರುಭೂಮಿ ಅಂತಂದ ಹೇಳಿ, ಕಲಹರಿ ಡೆಸರ್ಟ್ ಆತರ ತರದ ಕಲಹರಿ ಮರುಭೂಮಿ. ಈ ಕಲಹರಿ ಮರುಭೂಮಿ ಒಳಗಡೆ ಒಂದು ಜನಾಂಗ ಬರುತ್ತ, ಬುಷ್ಮನ್ ಜನಾಂಗ ಅಂತಂದೇಳಿ. ಬಾಳ ಬಂದ್ರ ಬಾಳ ಡೇಂಜರ್, ಇವ್ರು ಮನುಷ್ಯರನ್ನ ಕೊಂದು ತಿಂತಾರ. ಬುಷ್ಮನ್ ಟ್ರೈಬ್ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ಬೇಕು. ಈ ಪ್ರದೇಶದೊಳಗಡೆ ಏನಂತಂದ್ರೆ ಅದ್ರ ಒಂದು ಸರೋವರ ಬರುತ್ತ, ಅದನ್ನ ನಾವು ಲೇಕ್ ವಿಕ್ಟೋರಿಯಾ ಅಂತ ಕರಿತೀವಿ. ಲೇಕ್ ವಿಕ್ಟೋರಿಯಾ. ಈ ಲೇಕ್ ವಿಕ್ಟೋರಿಯಾದಿಂದ, ಆಮೇಲೆ ಈ ಕಡೆ ಇಥಿಯೋಪಿಯಾದಿಂದ ಈ ತರ ಒಂದು ನದಿ ಹರಿದ್ಬಿಟ್ಟು ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತ. ಯಾವ ಸರೋವರನ? ಮೆಡಿಟರೇನಿಯನ್ ಸಮುದ್ರವನ್ನ ಸೇರುತ್ತ. ಅದನ್ನ ನಾವು ನೈಲ್ ನದಿ ಅಂತ ಕರಿತೀವಿ. ಪ್ರಪಂಚದ ಲಾಂಗೆಸ್ಟ್ ರಿವರ್ ಯಾವ್ದಂದ್ರ ನೈಲ್ ನದಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆರ್ ಪ್ರಜ್ಞಾನಂದ ಈಸ್ ಅಸೋಸಿಯೇಟೆಡ್. ಆರ್ ಪ್ರಜ್ಞಾನಂದ ಅವರು ಯಾವ್ದಕ್ ಸಂಬಂಧಿಸಿದಾರ ಅಂತಂದೇಳಿ, ಯಾವ್ದಕ್ಕಂತಂದ್ ಹೇಳಿದ್ರ ನಾವು ಈಸಿಯಾಗಿ ಹೇಳ್ಬೇಕು, ಚೆಸ್ ಅಂತಂದ್ ಹೇಳ್ತೀವಿ. ಚೆಸ್ಗೆ ಸಂಬಂಧಪಟ್ಟವರು. ಚೆನ್ನೈ ಅವರು ಇವರು. ಅವ್ರ ಸಹೋದರಿ ಕೂಡ, ಅವಳ ಇವನ್ನ ಸಹೋದರಿ ಯಾರಂತಂದ ಹೇಳಿದ್ರ ವೈಶಾಲಿ ಅಂತಂದ್ ಹೇಳ್ತೀವಿ. ವೈಶಾಲಿ ರಾಮ್ಬಾಬು ಅಂತಂದ್ ಹೇಳಿ, ಅವರು ಕೂಡ ಒಬ್ರು ಗ್ರ್ಯಾಂಡ್ ಮಾಸ್ಟರ್. ಅದಾದ ನಂತರ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕ್ವಶನ್ ಕೇಳ್ಬೋದು ನಿಮ್ಗೆ. ಸೊ ನಮ್ಮ ಇಂಡಿಯಾದಿಂದ ಮೊದಲ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರಂತಂದ್ ಹೇಳಿದ್ರ 1988 ಆಗ್ತಾರ, ವಿಶ್ವನಾಥ್ ಆನಂದ್ ಅಂತಂದ್ ಹೇಳ್ತೀವಿ. ಯಾರು? ವಿಶ್ವನಾಥ್ ಆನಂದ್ ಅಂತಂದೇಳಿ. ಇಷ್ಟ ನೆನ್ಪಿಟ್ಕೊಡ್ರಿ, ಇದನ್ನ ಬಿಟ್ಟು ಬೇಡ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಈಸ್ ದ ಆಥರ್ ಆಫ್ ದಿ ಬುಕ್ ಸೂಟೇಬಲ್ ಬಾಯ್ ಅಂತಂದೇಳಿ. ಸೂಟೇಬಲ್ ಬಾಯ್ ಹೂ ಅಂತಂದ್ ಹೇಳಿದ್ರೆ ಯಾರು? ಆಥರ್ ಅಂತಂದ್ ಹೇಳಿದ್ರ ಲೇಖಕರು. ಆಮೇಲೆ ಸೂಟೇಬಲ್ ಬಾಯ್ ಅಂತಂದೇಳಿ ಯಾರು ಬರೀತಾರೆ ಇದನ್ನ? ಸೂಟೇಬಲ್ ಬಾಯ್ ಅಂತ ವಿಕ್ರಮ್ ಸೇಠ್ ಅಂತಂದೇಳಿ. ವಿಕ್ರಮ್ ಸೇಠ್ ಅನ್ನೋರು ಏನ್ ಮಾಡ್ತಾರ ಅಂದ್ರೆ ಈ ಪ್ರಸಿದ್ಧ ಕಾದಂಬರಿಯನ್ನ ಬರೀತಾರ. ಇದು ಯಾವ ಭಾಷೆ ಒಳಗೈತೆ ಅಂದ್ರೆ ಇಂಗ್ಲಿಷ್ ಭಾಷೆ ಒಳಗೈತೆ. ಇದನ್ ಬಿಟ್ಟು ಏನ್ ಬೇಡ. ನೆಕ್ಸ್ಟ್ ಬರ್ತಾರ ನೋಡ್ರಿ, ಜವಾಹರ್ಲಾಲ್ ನೆಹರು. ಇವರನ್ನ ಪ್ರೈಮ್ ಮಿನಿಸ್ಟರ್, ಮೊದಲ ಪ್ರೈಮ್ ಮಿನಿಸ್ಟರ್ ಅಂತಂದ್ ಹೇಳ್ತೀವಿ. ನಮ್ಮ ಭಾರತ ದೇಶದ ಮೊದಲ ಪ್ರೈಮ್ ಮಿನಿಸ್ಟರ್. ಇವರು ಒಂದು ಬುಕ್ ಅನ್ನ ಬರೀತಾರ, ಅದನ್ನ ನಾವು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಕರಿತೀವಿ. ಡಿಸ್ಕವರಿ ಆಫ್ ಇಂಡಿಯಾ ಅನ್ನೋ ಒಂದು ಬುಕ್ ಅನ್ನ ಬರೀತಾರ. ಅದಾದ ನಂತರ ಸೆಕೆಂಡ್ ಪಾಯಿಂಟ್ ಏನಂತಂದ್ ಹೇಳಿದ್ರೆ ಇನ್ನೊಂದು ಬುಕ್ ಅನ್ನ ಬರೀತಾರ, ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಂದೇಳಿ. ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಂದೇಳಿ ಈ ಎರಡು ಬುಕ್ ಅನ್ನ ಬರೀತಾರ ಇವರು, ಜವಾಹರ್ಲಾಲ್ ನೆಹರು. ಆಮೇಲೆ ಮಹಾತ್ಮ ಗಾಂಧೀಜಿ, MG ನಮ್ ಸೂಪರ್ ಮ್ಯಾನ್ ಇವರು. ಯಾವ ಬುಕ್ ಅನ್ನ ಬರೀತಾರ ಅಂತಂದ್ ಹೇಳಿದ್ರೆ ಒಂದು ಆತ್ಮಕತೆ, ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರೂತ್ ಅಂತಂದೇಳಿ. ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರೂತ್ ಅಂತಂದ್ ಹೇಳ್ಬಿಟ್ಟು ಒಂದು ಬುಕ್. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಇದನ್ನ ಇಷ್ಟೇ ಸಾಕು. ಇದಾದ ನಂತರ ಇನ್ನೇನಾದ್ರೂ ಹೇಳ್ಬೇಕಾ? ಓಕೆ, ಮಹಾತ್ಮ ಗಾಂಧೀಜಿಯವರು ಕೆಲವೊಂದು ಚಳವಳಿಗಳನ್ನ ಮಾಡ್ತಾರ. 1942 ಒಂದು ಚಳವಳಿಯನ್ನ ಮಾಡ್ತಾರ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದ್ ಹೇಳಿ ಕರಿತೀವಿ. ಅದೇ ತರ 1930 ಒಂದು ಸತ್ಯಾಗ್ರಹ ಮಾಡ್ತಾರ, ದಂಡಿ ಮೂವ್ಮೆಂಟ್ ಅಂತ ಹೇಳಿ, ಅಥವಾ ದಂಡಿ ಸತ್ಯಾಗ್ರಹ ಅಂತಂದ್ ಹೇಳಿ ಕರಿತೀವಿ. ದಂಡಿ ಸತ್ಯಾಗ್ರಹ. ಅರ್ಥ ಆಯ್ತಾ? ಇನ್ನು ಬರ್ತಾವ ಹಲವಾರು. ಈಗ ಇಷ್ಟ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತಂದೇಳಿ. ಹೈಯೆಸ್ಟ್ ಅಂತಂದ್ ಹೇಳಿದ್ರ ಅತಿ ಎತ್ತರದ ಪೀಕ್ ಅಂತಂದ್ ಹೇಳಿದ್ರ ಶ್ರೇಣಿ, ಪರ್ವತ ಶ್ರೇಣಿ ಅಂತಂದ್ ಹೇಳಿ. ಅತಿ ಎತ್ತರದ ಪರ್ವತ ಶ್ರೇಣಿ ವರ್ಲ್ಡ್ ಒಳಗಡೆ ಯಾವ್ದಂತಂದ್ ಹೇಳಿದ್ರ ಮೌಂಟ್ ಎವರೆಸ್ಟ್ ಅಂತಂದ್ ಹೇಳ್ತೀವಿ. ಯಾವ್ದು? ಮೌಂಟ್ ಎವರೆಸ್ಟ್. ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಐತಂದ್ರೆ 8848.86 ಮೀಟರ್ ಐತೆ. ನೆನ್ಪಿಟ್ಕೊಡ್ರಿ ಇದನ್ನ. 8848.86 ಮೀಟರ್ ಅಷ್ಟೇನಂದ್ರೆ ಅಷ್ಟು ದೊಡ್ಡದೈತೆ. ಇದು ಎಲ್ಲಿ ಬರುತ್ತಂದ್ರ ನೇಪಾಳ ಮತ್ತು ಟಿಬೇಟ್ ಬಾರ್ಡರ್ ಅಲ್ಲಿ, ನೇಪಾಳ ಅಂಡ್ ಟಿಬೇಟ್ ಬಾರ್ಡರ್ ಒಳಗಡೆ ಬರುವಂತ ಇದೊಂದು ಪರ್ವತ ಶ್ರೇಣಿ. ಅದಾದ ನಂತರ ಇದನ್ನ ನೇಪಾಳಲ್ಲಿ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ಸಾಗರ್ ಮಾತಾ ಅಂತಂದ್ ಹೇಳಿ ಕರೀತಾರ. ನೇಪಾಳ ಒಳಗಡೆ ಏನಂತ ಕರೀತಾರ ಇದನ್ನ? ಸಾಗರ್ ಮಾತಾ ಅಂತಂದ್ ಹೇಳಿ ಕರೀತಾರ. ಎಲ್ಲಿ? ನೇಪಾಳ ಒಳಗಡೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಮ್ ಇಂಡಿಯಾದೊಳಗಡೆ ಅಂತಂದ್ ಹೇಳಿದ್ರ K2 ಅಂತಂದ್ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ರಿ. ಕೆಲವೊಂದ್ ಜನ ಕಾಂಚನಜುಂಗ ಅಂತಂದ್ ಹೇಳ್ತಾರ, ಅವ್ರು ನಮ್ ಭಾರತೀಯರಲ್ಲ ಅಂತ ಅನ್ಕೊಳ್ಳು. ಯಾಕಂತಂದ್ ಹೇಳಿದ್ರೆ ಈ ಪಾರ್ಟ್ ನ ನಾನು ಜೂಮ್ ಮಾಡ್ತೀನಿ ಇವಾಗ. ಈ ತರ ಏನಂತಂದ್ ಹೇಳಿದ್ರೆ ಈ ಪಾರ್ಟ್ ಬರುತ್ತೆ ಹಿಂಗ.
ಈ ಪ್ರದೇಶವನ್ನ ಪಾಕಿಸ್ತಾನ ಅಕ್ಯುಪೈಡ್ ಮಾಡ್ಕೊಂಡಾರ. ಯಾವಾಗ 1947ರಾಗ ರಾಜ ಹರಿ ಸಿಂಗ್ ಇದ್ದ, ಅವಾಗ ಅಕ್ಯುಪೈ ಮಾಡ್ಕೊಂಡಿದ್ದದು. ನಾವ್ ಅದನ್ನ ಇನ್ನ ರಿಟರ್ನ್ ತಗೋತೀವಿ, ಅದನ್ನ POK ಅಂತ ಕರೀತಾರೆ. ಈ POK ಒಳಗಡೆ ಏನೈತೆ ಅಂತಂದ ಹೇಳಿದ್ರ ಆ K2 ಬರುತ್ತ, ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತ ಕರಿತೀವಿ, ಇಲ್ಲಿ ಬರುತ್ತ. ಅಂದ್ರೆ ಇವಾಗ ಇದು ನಮ್ದು ಇಂಟೆಗ್ರಲ್ ಪಾರ್ಟ್ ಅಲ್ಲ. ಯಾರು ಹೇಳ್ತಾರೆ ಇದು ಪಾಕಿಸ್ತಾನದ ಅಂತಂದೇಳಿ? ಇದು ನಮ್ ಇಂಡಿಯಾದ. ಅಂದ್ರೆ ನಮ್ ಇಂಡಿಯಾದ ಅತಿ ಎತ್ತರದ ಪರ್ವತ ಯಾವ್ದು? K2 ಅಂತಂದ್ ಹೇಳ್ತೀವಿ. ಯಾವ್ದು? K2 ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ, ಕಾಂಚನಜುಂಗ ಅಲ್ಲ, K2. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಾಂಚನಜುಂಗ ಎಲ್ಲಿ ಬರ್ಬೋದು ಅಂತಂದ್ ಹೇಳಿ, ಯಾವ ರಾಜ್ಯದಲ್ಲಿ ಬರುತ್ತಂತ ಕೇಳ್ರಂದ್ರ ಸಿಕ್ಕಿಂ ಒಳಗಡೆ ಬರುತ್ತ. ಸಿಕ್ಕಿಂ ಯಾವ ರಾಜ್ಯದಲ್ಲಿ ಬರುತ್ತ? ಸಿಕ್ಕಿಂ ಒಳಗಡೆ ಬರುವಂತದ್ದು ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅ ಟ್ರೀಟಿ ಆಫ್ ಸಾಲ್ಬೈಟ್. ಟ್ರೀಟಿ ಅಂತಂದ್ ಹೇಳಿದ್ರ ಒಪ್ಪಂದ. ಟ್ರೀಟಿ ಅಂತಂದ್ ಹೇಳಿದ್ರ ಒಪ್ಪಂದ ಅಂತಂದ್ ಹೇಳ್ತೀವಿ. ಯಾವ ಒಪ್ಪಂದ? ಸಾಲ್ಬಾಯ್ ಒಪ್ಪಂದ ಅಂತಂದ್ ಹೇಳಿ ಬರುತ್ತೆ. ಸೊ ಅದನ್ನ ಯಾವ ಯುದ್ಧದಲ್ಲಿ ಮಾಡ್ತಾರ ಅಂತಂದ್ ಹೇಳಿ, ಯಾವ ಯುದ್ಧದಲ್ಲಿ ಮಾಡ್ತಾರ ಅಂದ್ರ ನೆನ್ಪಿಟ್ಕೊಳ್ರಿ, ಮೊದಲ್ ಸಾಲ್ಬಾಯ್ ಒಪ್ಪಂದ ಯಾವಾಗ ನಡೆಯುತ್ತೆ ಅಂದ್ರ 1782ರಲ್ಲಿ ನಡೆಯುತ್ತೆ. ಯಾವಾಗ? 1782ರಲ್ಲಿ ನಡೆಯುತ್ತೆ. ಇದು ಯಾಕೆ ನಡೆಯುತ್ತೆ ಅಂತಂದ್ ಹೇಳಿದ್ರೆ ಫಸ್ಟ್ ಆಂಗ್ಲೋ ಮರಾಠ ವಾರ್, ಒಂದನೇ ಆಂಗ್ಲೋ ಮರಾಠ ಯುದ್ಧವನ್ನ ನಿಲ್ಸೋಕೆ ಈ ಒಪ್ಪಂದವನ್ನ ಮಾಡ್ಕೊಂತಾರ ಮರಾಠರು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯವರು. ಪಾಯಿಂಟ್ ಕ್ಲಿಯರ್? ಅಥವಾ ಇಂಗ್ಲಿಷ್ ಅಂತ ಅನ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಬರುತ್ತಲ್ಲ, ಇದನ್ನ ಏನಂತಂದ್ ಹೇಳಿದ್ರ ಇದನ್ನ ಯಾವ ಒಪ್ಪಂದದ ಮುಖಾಂತರ ಸ್ಟಾಪ್ ಮಾಡ್ತಾರ ಅಂದ್ರ ಬೆಸ್ಸಿನ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಯಾವ ಒಪ್ಪಂದ? ಬೆಸ್ಸಿನ್ ಒಪ್ಪಂದ, ಬೆಸ್ಸಿನ್ ಟ್ರೀಟಿ ಅಂತಂದ್ ಹೇಳಿ 1802ರಲ್ಲಿ ಆಗುತ್ತೆ ಇದು. ಅದಾದ ನಂತರ ನೆಕ್ಸ್ಟ್ ಮೂರನೇ ಆಂಗ್ಲೋ ಇದು ಬರುತ್ತೆ. ಯಾವ್ದು? ಮೂರನೇ ಆಂಗ್ಲೋ ಮರಾಠ ವಾರು. ಇಲ್ಲೇನ್ ಒಪ್ಪಂದನ ಆಗಂಗಿಲ್ಲ, ಇಡೀ ಮರಾಠ ಸಾಮ್ರಾಜ್ಯ ಅಂದ್ರ ಯಾರಿಗ್ ಸೇರುತ್ತ? ಎಸ್, ಬ್ರಿಟಿಷರಿಗೆ ಸೇರುತ್ತೆ. ನೆಕ್ಸ್ಟ್ ಆಂಗ್ಲೋ ಮೈಸೂರು ವಾರಗಳು ಬರ್ತಾವ. ಆಂಗ್ಲೋ ಮೈಸೂರು ವಾರ್, ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ. ಇದ್ರದ್ದು ಒಪ್ಪಂದ ಏನಂದ್ರ ನಾವು ಮದ್ರಾಸ್ ಒಪ್ಪಂದ ಅಂತ ಕರಿತೀವಿ. ಇದು ಯಾರ್ಯಾರ ನಡುವೆ ನಡೆಯುತ್ತ? ಹೈದರ್ ಅಲಿ ಮತ್ತು ಇಂಗ್ಲಿಷರ ನಡುವೆ ನಡೆಯುತ್ತ. ಅದಾದ ನಂತರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ. ಇದು ಯಾರ್ಯಾರ ನಡುವೆ ನಡೆಯುತ್ತ ಅಂತಂದ್ ಹೇಳಿದ್ರೆ ಒಂದು ಒಪ್ಪಂದ ನಡೆಯುತ್ತೆ, ಅದನ್ನ ನಾವು ಮಂಗಳೂರು ಒಪ್ಪಂದ ಅಂತ ಕರಿತೀವಿ. ಏನಂತ ಕರಿತೀವಿ? ಮಂಗಳೂರು ಟ್ರೀಟಿ ಅಂತ ಕರಿತೀವಿ. ಇದು ಟಿಪ್ಪು ಸುಲ್ತಾನ್ ಮತ್ತು ಇಂಗ್ಲಿಷರ ನಡುವೆ ನಡೆದಂತಹ ಒಪ್ಪಂದ. ಅದೇ ರೀತಿಯಾಗಿ ಮತ್ತೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತ. ಇದ್ರದ್ದು ಒಪ್ಪಂದ ಯಾವ್ದಂತಂದ್ ಹೇಳಿದ್ರ ಶ್ರೀರಂಗಪಟ್ಟಣ ಒಪ್ಪಂದ. ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಕರಿತೀವಿ. ಶ್ರೀರಂಗಪಟ್ಟಣ ಒಪ್ಪಂದ ಇದು ಕೂಡ ಟಿಪ್ಪು ಮತ್ತು ಇಂಗ್ಲಿಷರ ನಡುವೆ ನಡೆದಂತದ್ದು. ಆಮೇಲೆ ಲಾಸ್ಟ್ ಆಂಗ್ಲೋ ಮೈಸೂರ, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ಯಾವ್ದು ಯುದ್ಧ ಆಗಂಗಿಲ್ಲ, ಅದರಲ್ಲಿ ಟಿಪ್ಪು ಸುಲ್ತಾನ್ನ ಕೊಂದಾಕ್ತಾರ. ಪಾಯಿಂಟ್ ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಗ್ರಾಮಿ ಅವಾರ್ಡ್ ಅಂತಂದ್ ಹೇಳಿ ಬರುತ್ತೆ. ಗ್ರಾಮಿ ಅವಾರ್ಡ್ ಯಾವ ಫೀಲ್ಡ್ ಕೊಡ್ತಾರ ಅಂತಂದ್ ಹೇಳಿ. ಎಸ್, ಗ್ರಾಮಿ ಅವಾರ್ಡ್ ಯಾವ್ದಕ್ ಕೊಡ್ತಾರ ಅಂತಂದ್ ಹೇಳಿದ್ರೆ ಮ್ಯೂಸಿಕ್ ಕೊಡ್ತಾರ. ಯಾವ್ದಕ್ ಕೊಡ್ತಾರ? ಮ್ಯೂಸಿಕ್ ಗೆ ಕೊಡುವಂತಹ ಅವಾರ್ಡ್ ಅದು. ಅದೇ ರೀತಿ ನೋಡ್ರಿ, ನೆಕ್ಸ್ಟ್ ಆಸ್ಕರ್ ಅವಾರ್ಡ್ ಅಂತಂದ್ ಹೇಳಿ ಬರುತ್ತೆ. ಆಸ್ಕರ್ ಅವಾರ್ಡ್, ಸರ್ ಆಸ್ಕರ್ಡ್ ಅವಾರ್ಡ್ ಯಾವ್ದಕ್ ಕೊಡ್ತಾರ್ರಿ? ಮೂವಿಗೆ ರಿಲೇಟೆಡ್. ಮೂವಿ ರಿಲೇಟೆಡ್ ಏನಾದ್ರು ಬಂದ್ರೆ ಆಸ್ಕರ್ಡ್ ಅವಾರ್ಡ್. ಅದಾದ ನಂತರ ಪುಲಿಟ್ಜರ್ ಪ್ರಶಸ್ತಿ ಅಂತಂದ್ ಹೇಳಿ ಬರುತ್ತೆ. ಪುಲಿಟ್ಜರ್ ಬರೀತೀನಿ ನೋಡಿ, ಪುಲಿಟ್ಜರ್ ಪ್ರೈಸ್ ಅಂತಂದ್ ಹೇಳಿ ಬರುತ್ತೆ. ಇದು ಯಾವ್ದಕ್ ಕೊಡ್ತಾರ ಅಂತಂದ್ ಹೇಳಿದ್ರೆ ಇದನ್ನ ಜರ್ನಲಿಸಂಗೆ, ಯಾವ್ದಕ್ಕೆ? ಜರ್ನಲಿಸಂಗ್ ಅಂತಂದ್ ಕೊಡ್ತಾರ. ಅದಾದ ನಂತರ ನೆಕ್ಸ್ಟ್ ಬೂಕರ್ ಪ್ರೈಸ್, ನಾನು ಆಗ್ಲೇ ಡಿಸ್ಕಷನ್ ಮಾಡಿದ್ವಲ್ಲ ಬೂಕರ್ ಪ್ರೈಸ್ ಅಂತಂದ್ ಹೇಳಿ, ಅದನ್ನ ನಾವು ಲಿಟ್ರೇಚರ್, ಸಾಹಿತ್ಯಕ್ಕೆ ಅಂತಂದ್ ಹೇಳ್ತೀವಿ. ಲಿಟ್ರೇಚರ್ ಅಥವಾ ಸಾಹಿತ್ಯಕ್ಕೆ ಕೊಡುವಂತದ್ದು. ಅದೇ ರೀತಿಯಾಗಿ ನೋಡ್ರಿ, ಹೌ ಮೆನಿ ಆಕ್ಟಿವ್ ಪ್ಲೇಯರ್ಸ್ ಆರ್ ದೇರ್ ಇನ್ ಕಬಡ್ಡಿ ಟೀಮ್ ಅಂತ ಹೇಳಿ. ಒಂದು ಕಬಡ್ಡಿ ಟೀಮ್ ಒಳಗಡೆ ಹೌ ಮೆನಿ ಅಂತಂದ್ ಹೇಳಿದ್ರೆ ಎಷ್ಟು ಆಕ್ಟಿವ್ ಪ್ಲೇಯರ್ಸ್ ಇರ್ತಾರ ಒಂದು ಕಬಡ್ಡಿ ಟೀಮ್ ಒಳಗಡೆ? ನಿಮ್ಗಂತೂ ಹೇಳೋದ ಬೇಡ, ಕಮೆಂಟ್ ಹಾಕ್ಬಿಡ್ರಿ. 7 ಜನ ಇರ್ತಾರ ಕಬಡ್ಡಿ ಟೀಮ್ ಒಳಗಡೆ. ಏನಂತಂದ್ರೆ 7 ಜನ ಏನಂತಂದ್ರೆ ಆಕ್ಟಿವ್ ಪ್ಲೇಯರ್ಸ್ ಇರ್ತಾರ. ಈಗ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಕ್ರಿಕೆಟ್ ಒಳಗಡೆ ಎಷ್ಟು ಇರ್ತಾರ? ಕ್ರಿಕೆಟ್ ಒಳಗಡೆ 11 ಜನ ಇರ್ತಾರ. ನೆಕ್ಸ್ಟ್ ಫುಟ್ಬಾಲ್ ಒಳಗಡೆ ಎಷ್ಟು ಜನ ಇರ್ತಾರ? ಅಲ್ಲಿಯೂ ಕೂಡ 11 ಜನ ಇರ್ತಾರ ಒಂದ್ ಟೀಮ್ ಒಳಗಡೆ. ನೆಕ್ಸ್ಟ್ ವಾಲಿಬಾಲ್ ಒಳಗಡೆ ಎಷ್ಟ? 6 ಜನ. ನೆಕ್ಸ್ಟ್ ಬಾಸ್ಕೆಟ್ ಬಾಲ್ ಒಳಗಡೆ ಎಷ್ಟು? 5 ಜನ. ಬಾಸ್ಕೆಟ್ ಬಾಲ್ ಒಳಗಡೆ ಎಷ್ಟು? 5 ಜನ. ಕ್ಲಿಯರ್? ಇಷ್ಟ ಪಾಯಿಂಟ್ಸ್ ಗಳನ್ನ. ಇದಾದ ನಂತರ ಕೋಲಾರ್ ಮೈನ್ಸ್ ಅಂತಂದ್ ಹೇಳಿ ಬರುತ್ತಲ್ಲ, ಕೋಲಾರ್ ಮೈನ್ಸ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಕೋಲಾರ್ ಮೈನ್ಸ್ ಆರ್ ಫೇಮಸ್ ವಿಚ್ ಮಿನರಲ್ ಅಂತಂದ್ ಹೇಳಿ. ಕೋಲಾರ್ ಮೈನ್ಸ್ ಗಳು ಎದಕ್ ಸರ್? ಕೋಲಾರ್ ಮೈನ್ಸ್ ಅಲ್ಲಿ ನಾವು ನೆನ್ಪಿಟ್ಕೊಳ್ಳೋದೇನು? ಕೆಜಿಎಫ್ ಯಾವ್ದಕ್ ಸಂಬಂಧಪಟ್ಟಿದ್ದು? ಗೋಲ್ಡ್ ಗೆ ಸಂಬಂಧಪಟ್ಟಿದ್ದು. ಯಾವ್ದಕ್ಕಂತಂದ್ರೆ ಗೋಲ್ಡ್ ಗೆ ಸಂಬಂಧಪಟ್ಟಿದ್ದು. ಸೇಮ್ ಅದೇ ತರ ಇನ್ನೊಂದು ಬರುತ್ತೆ ನಮ್ ಕರ್ನಾಟಕದೊಳಗಡೆ, ಅದನ್ನ ನಾವು ಹಟ್ಟಿ ಅಂತಂದ್ ಹೇಳ್ತೀವಿ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಅಂತಂದ್ ಹೇಳ್ತೀವಿ, ಅಲ್ಲಿಯೂ ಕೂಡ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಂತಂದ್ ಹೇಳಿದ್ರ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ.
ಹೂ ಇಸ್ ದ ಆಥರ್? ಹೂ ಅಂತಂದ್ ಹೇಳಿದ್ರೆ ಯಾರು? ಆಥರ್ ಅಂತಂದ್ ಹೇಳಿದ್ರೆ ಲೇಖಕರು. ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಂದ್ ಹೇಳಿ, ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಂದ್ ಹೇಳ್ಬಿಟ್ಟು ಒಂದು ಬುಕ್ಕ ಬರುತ್ತ. ಆ ಬುಕ್ ಅನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ವಿ ಡಿ ಸಾವರ್ಕರ್ ಅಂತಂದ್ ಹೇಳ್ತೀವಿ. ಯಾರು ಬರೀತಾರ? ವಿ ಡಿ ಸಾವರ್ಕರ್ ಅವರು ಈ ಬುಕ್ ಅನ್ನ ಬರೀತಾರ. ತುಂಬಾ ಇಂಪಾರ್ಟೆಂಟ್ ಈ ಬುಕ್. ಯಾವಾಗ ಬರೀತಾರ ಅಂದ್ರೆ 1857ರಲ್ಲಿ. ಈ ಬುಕ್ ಅನ್ನ ಏನ್ ಹೇಳ್ತಾರ ಅಂತಂದ್ ಹೇಳಿದ್ರ, ಅಂದ್ರ ಅಲ್ಲಿ ಫಸ್ಟ್ ಇಂಡಿಯನ್ ವಾರ್ ನಡೆಯುತ್ತಲ್ಲ, ಅಂದ್ರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದ್ ಹೇಳ್ತಾರ ಅದನ್ನ. 1857ರ ದಂಗೆಯನ್ನ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದ್ ಹೇಳಿ ಹೇಳಿದಂತಹ ವ್ಯಕ್ತಿ ಯಾರಂದ್ರ ವಿ ಡಿ ಸಾವರ್ಕರ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಎ ಪಿ ಜೆ ಅಬ್ದುಲ್ ಕಲಾಂ, ಇವರೊಬ್ರು ಏನಂದ್ರೆ ಇಸ್ರೋ ಸೈಂಟಿಸ್ಟ್. ಅದಾದ ನಂತರ ಇವರೊಬ್ರು ರಾಷ್ಟ್ರಪತಿ. ಆಮೇಲೆ ಇವರು ಬುಕ್ಸ್ ಅನ್ನ ಬರೀತಾರ ವಿಂಗ್ಸ್ ಆಫ್ ಫೈರ್ ಅಂತಂದೇಳಿ. ವಿಂಗ್ಸ್ ಆಫ್ ಫೈರ್ ಅನ್ನೋ ಒಂದ್ ಬುಕ್ ಅನ್ನ ಬರೀತಾರ. ಆಮೇಲೆ ಇನ್ನೊಂದ್ ಬುಕ್ ಬರೀತಾರ ಇಗ್ನೈಟೆಡ್ ಮೈಂಡ್ಸ್ ಅಂತಂದೇಳಿ. ಇಗ್ನೈಟೆಡ್ ಮೈಂಡ್ಸ್ ಅನ್ನೋ ಒಂದ್ ಬುಕ್ ಅನ್ನ ಬರೀತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರತ್ತ, ಏನಂತಂದ್ ಹೇಳಿದ್ರ 2020 ಅಂತಂದೇಳಿ. 2020 ಅನ್ನೋದು ಕೂಡ ಯಾರ್ದು ಬುಕ್ ಅಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂದು. ಆಮೇಲೆ ನೆಕ್ಸ್ಟ್ ಜ್ಯೋತಿರಾವ್ ಬಾಪುಲೆ ಅಂತಂದ್ ಹೇಳಿ ಬರ್ತಾರ. ಇವರೊಂದು ಬುಕ್ ಅನ್ನ ಬರೀತಾರ ಗುಲಾಮಗಿರಿ ಅಂತಂದೇಳಿ. ಗುಲಾಮಗಿರಿ ಅನ್ನೋ ಒಂದು ಬುಕ್ ಅನ್ನ ಬರೀತಾರ ಜ್ಯೋತಿ ಬಾಪುಲೆ. ಆದ್ಮೇಲೆ ಬರೋರು ದಾದಾಬಾಯಿ ನವರೋಜಿ. ಇವರು ಒಂದು ದೊಡ್ಡ ಬುಕ್ ಅನ್ನ ಬರೀತಾರ, ಒಂದು ಸಿದ್ಧಾಂತವನ್ನ ಕೊಡ್ತಾರ. ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಂದೇಳಿ. ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನೋ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಹೇಳ್ತಾರ. ಪಾಯಿಂಟ್ ಕ್ಲಿಯರ್ಸ್? ಇಷ್ಟೇನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಇನ್ನು ನೆಕ್ಸ್ಟ್ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗ್ ಒಂದು ಕ್ವಶನ್ ಏನಂತಂದ ಹೇಳಿದ್ರೆ ನಮ್ಮ ಇಂಡಿಯಾದೊಳಗಡೆ ಬರುವಂತಹ ಇಂಡಿಯನ್ ಏರ್ ಫೋರ್ಸ್ ಕಮಾಂಡ್ ಗಳು ಯಾವ್ಯಾವ ಅಂತಂದ ಹೇಳಿ. ಯಾಕಂದ್ರೆ ಇಂಡಿಯನ್ ಏರ್ ಫೋರ್ಸ್ ಹೊಂಟಾರ, ಇದ ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗ್? ಇಂಡಿಯನ್ ಏರ್ ಫೋರ್ಸ್ ನ ಕಮಾಂಡ್ ಗಳು ಎಷ್ಟಿದಾವ, ಅವು ಯಾವ್ಯಾವು ಎಲ್ಲೆಲ್ಲಿದಾವ ಅಂತಂದೇಳಿ ನಂಗೆ ಕಮೆಂಟ್ಸ್ ಅಲ್ಲಿ ಹಾಕ್ಬೇಕು ಪ್ರತಿಯೊಬ್ರು. ನಾನು ಒಂದ್ ಹೇಳ್ಕೊಡ್ತೀನಿ. ಯಾವ್ದಂತಂದ್ ಹೇಳಿದ್ರ, ಇವಾಗ ಟ್ರೈನಿಂಗ್ ಕಮಾಂಡ್ ಅಂತಂದ್ ಹೇಳಿ ಬರತ್ತ. ಆಮೇಲೆ ಮೇಂಟೆನೆನ್ಸ್ ಕಮಾಂಡ್ ಅಂತಂದ್ ಹೇಳಿ ಬರತ್ತ. ಟ್ರೈನಿಂಗ್ ಕಮಾಂಡ್ ಬೆಂಗಳೂರು. ಟ್ರೈನಿಂಗ್ ಕಮಾಂಡ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಬೆಂಗಳೂರು ಅಂತ ಕರಿತೀವಿ. ಮೇಂಟೆನೆನ್ಸ್ ಕಮಾಂಡ್ ನಾಗ್ಪುರ್ ಅಂತಂದ್ ಹೇಳ್ಬೋದು. ಇವೆರಡು ಕರೆಕ್ಟ್ ಇದಾವ ಏನ್ ರಾಂಗ್ ಇದಾವ ಅಂತಂದ್ ಹೇಳಿ ಚೆಕ್ ಮಾಡ್ರಿ. ಅದಾದ ನಂತರ ಎಲ್ಲ ಉಳಿದಿರೋ ಕಮಾಂಡ್ಸ್ ಗಳನ್ನ ಹೇಳ್ರಿ, ಟೋಟಲ್ ಆಗಿ ಎಷ್ಟಿದಾವ ಅಂತಂದ್ ಹೇಳಿ.